ಇನ್ನು ಜೈಲಿನ ಅಕ್ರಮಗಳಿಗೆ ಅಧಿಕಾರಿಗಳೇ ಜವಾಬ್ದಾರಿ, ಅಕ್ರಮ ಚಟುವಟಿಕೆಗೆ ಆ ಮುಖ್ಯಸ್ಥರೇ ಹೊಣೆ. ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆ. ಜೈಲಿನ ಅಕ್ರಮಗಳಿಗೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ, ಮುಖ್ಯಸ್ಥರೇ ಹೊಣೆ ಆಗ್ತಾರೆ. ಈ ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ಅಕ್ರಮ ಚಟುವಟಿಕೆ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀರಿ. ಇದನ್ನು ನಾನು ಮೊನ್ನೆ ಹೇಳಿದ್ದೇನೆ, ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾವ ಪ್ರಿಸನ್ಸಲ್ಲಿ ಪ್ರಿಸನ್ಸ್ ಹೆಡ್ಗಳಿದ್ದಾರೆ, ಅವ್ರದ್ದೇ ಜವಾಬ್ದಾರಿ. ಅವರು ಆ ಪ್ರಿಸನ್ನನ್ನು ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅದು ಫೋನ್ಗಳ ಒಳಗಡೆ ಹೋಗುತ್ತೆ, ಗಾಂಜಾ ಒಳಗಡೆ ಹೋಗುತ್ತೆ, ಲಿಕ್ಕರ್ ಒಳಗಡೆ ಹೋಗುತ್ತೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು? ಹೊಣೆ ಆ ಮುಖ್ಯಸ್ಥರೇ ಆಗಬೇಕು. ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ, ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇನೆ. ಹೀಗಾಗಿ ನಾವೇನಂದರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಅಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ. ಅವರಿಗೆ ಕೆಲವು ಕಡೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಲ್ಲ, ಆದರೆ ಅದು ಸಾಲದು. ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ? ಪ್ರಿಸನ್ ಅಂತ ಕರೀಲೇಬಾರ್ದು. ಅದನ್ನ ಅಷ್ಟು ಇಲ್ಲ, ನಾವು ಫೆಸಿಲಿಟೀಸನ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ರೆ ತಪ್ಪಾಗೋದಿಲ್ವ? ಇದು ಮೇನ್ ಪ್ರಿಸನ್. ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂಥ ಪ್ರಿಸನ್ನು ಮೇನ್ ಪ್ರಿಸನ್ ಇದು ನಮ್ಮ ರಾಜ್ಯದಲ್ಲಿ. ಅಲ್ಲೇ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ಲದೆ ಕ್ರಮ ತಗೋಬೇಕು. ಕೆಲವು ಮಾತುಗಳು ಕೆಲವು ರಿಪ್ಲೈ ಬಂದಿದೆ ನನಗೆ, ಆದರೆ ನನಗೂ ಕೂಡ ಸಮಾಧಾನ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ 2 ದಿವಸದಿಂದ ಕೊಟ್ಟಿದ್ದಾರೆ, ಅದು ನನಗೂ ಸಮಾಧಾನ ಇಲ್ಲ. ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ. ಈಗ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ನಮಗೇನು ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು. ಇದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದಂಥ ಮಾತು. ಅಂದರೆ ಪರಪನಗ್ರಹಾರ ಮುಖ್ಯ ಕಾರಾಗೃಹ ಇಲ್ಲೇ ರೀತಿಯಾಗಿ ಆಗ್ತಿದೆ ಅಂತಂದರೆ ಇನ್ನು ನೆಕ್ಸ್ಟ್ ಸಬ್ ಡಿವಿಷನ್ ಏನು ಬರುತ್ತೆ ಅಥವಾ ಕೆಳಮಟ್ಟದ ಜೈಲುಗಳು, ಅಲ್ಲಿನ ಪರಿಸ್ಥಿತಿ ಏನು, ಅಥವಾ ಅಲ್ಲಿಗೆ ಏನು ನಿದರ್ಶನ ಆಗುತ್ತೆ? ಹಾಗಾಗಿ ಈ ಪ್ರಮುಖ ಕಾರಾಗೃಹದಲ್ಲೇ ನಾವು ಸ್ಟ್ರಿಕ್ಟ್ ಮಾಡಬೇಕು, ಏನೇ ಆಗಿದ್ರೂ ಕೂಡ ಅಲ್ಲಿನ ಅಧಿಕಾರಿಗಳೇ ಜವಾಬ್ದಾರಿ ಅಂತ. ಸೂಕ್ತ ತನಿಖೆ ಬಳಿಕ ತಪ್ಪಿತಸ್ಥರ ಅಮಾನತಾಗುತ್ತೆ. ಮೊದಲು ತನಿಖೆ ಆಗುತ್ತೆ, ವಿಡಿಯೋ ಬಗ್ಗೆ ಇದರ ಹಿನ್ನೆಲೆ ಏನು, ಯಾವತ್ತು ಈ ವ್ಯವಸ್ಥೆ ಮಾಡ್ತಿರುವಂಥದ್ದು ಯಾರು, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ಡ್ ಆಗುತ್ತೆ. ಆದರೆ ಸರ್ಕಾರದವರು ಒಂದು ಗಮನಿಸಬೇಕಿದೆ, ಹೊಸತೇನಲ್ಲ ಪರಪನಗ್ರಹಾರದಲ್ಲಿ, ಹಿಂದೆ ಕೂಡ ಇದೆ ಅಂತ.